ಹಾಯ್ ಎವ್ರಿವನ್, ನನ್ನ ಹೆಸರು ರೇಖಾ ಅಂತ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟಿಂದ. ಇವತ್ತು ನಾವು ಆವ್ರೇಜ್ ಅಥವಾ ಸರಾಸರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಆವ್ರೇಜ್ ಯಾಕೆ ನಮಗೆ ಆವ್ರೇಜ್ ಬೇಕು, ಸರಾಸರಿ ಏನಕ್ಕೆ ಬೇಕು ಅಂತಂದರೆ, ಈಗ ಒಂದು 10 ದಿನದ್ದು ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ, ಒಬ್ಬ ಏನು ಬಿಸ್ನೆಸ್ ಓಪನ್ ಮಾಡ್ತಾನೆ, ಅವನಿಗೆ ಫಸ್ಟ್ ಡೇ 100 ರೂಪೀಸ್ ಆಗುತ್ತೆ ಅಂದ್ಕೊಳ್ಳೋಣ. ಸೆಕೆಂಡ್ ಡೇ ಅವನಿಗೆ 200 ರೂಪಾಯಿ ಆಗುತ್ತೆ ಅಂದ್ಕೊಳ್ಳೋಣ. ಥರ್ಡ್ ಡೇ 300 ಅಂದ್ಕೊಳ್ಳೋಣ. ಈಗ ನಾವು ಅವನ್ನ ಕೇಳಿದಾಗ, ಓಕೆ ದಿನಕ್ಕೆ ಎಷ್ಟು ಇನ್ಕಮ್ ಆಗುತ್ತೆ, ಅವ್ನು 100, 200, 300 ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲದನ್ನು ಸೇರಿ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ನಾವು ಹೇಳಬೇಕಾಗತ್ತೆ. ಆಗ ಅವನೇನು ಮಾಡ್ತಾನೆ, ಈ 3 ವ್ಯಾಲ್ಯೂದು ಆವ್ರೇಜನ್ನು ನೋಡ್ಕೊಳ್ತಾನೆ. ಆವ್ರೇಜ್ ನೋಡೋದು ಹೇಗೆ, ನಾವು ಆ 3 ದಿನದ ಆದಾಯ ಎಷ್ಟು ಅಂತ ನೋಡಬೇಕಾಗತ್ತೆ ಅಲ್ವಾ. ಸೊ ಆ ಎಷ್ಟು ರಾಶಿಗಳು, ಅಬ್ಸರ್ವೇಷನ್ಸ್ ಏನಿದಾವೆ ಎಲ್ಲದರದ್ದು ನಾವು ಸಮ್ ನೋಡಬೇಕಾಗತ್ತೆ. ಮೊತ್ತ, ರಾಶಿಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ರಾಶಿಗಳನ್ನ ನಾವೆಲ್ಲಿ ಕೂಡ್ತಿದ್ದೀವಿ ಅನ್ನೋದನ್ನ ನೋಡಬೇಕಾಗತ್ತೆ. 1, 2, 3 3 ದಿನದ ನಾವು ನೋಡ್ತಿರೋದ್ರಿಂದ ಡಿವೈಡೆಡ್ ಬೈ 3. ಸೊ ಟೋಟಲ್ ನಮಗೆ 600 ಆಯಿತು. ಡಿವೈಡೆಡ್ ಬೈ 3 ಮಾಡಿದಾಗ ನಮ್ಗಲ್ಲಿ ಬರ್ತಕ್ಕಂಥದ್ದು 200. ಈಗ ಅವನು ಹೇಳ್ಬೋದು, ದಿನಕ್ಕೆ ಅಂದಾಜು ನನಗೆ 200 ರೂಪಾಯಿ ಇನ್ಕಮ್ ಆಗ್ತಾ ಇದೆ ಅಂತ. ಸೊ ಈ ಒಂದು ಅಪ್ರಾಕ್ಸಿಮೇಟ್ ನಮ್ಗೆ ವ್ಯಾಲ್ಯೂ ಸಿಗೋದಕ್ಕೂ ನಾವು ಆವ್ರೇಜ್ ಬೇಕಾಗತ್ತೆ. ಸೊ ಆವ್ರೇಜ್ ಅಂತಂದರೆ ಇಲ್ಲಿ, ಅಥವಾ ಸರಾಸರಿ ಅಂತ ಅಂದರೆ ಇಲ್ಲಿ ಸಮ್ ಆಫ್ ದಿ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಅಬ್ಸರ್ವೇಷನ್ಸ್. ಓಕೆ, ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ಆವರೇಜ್ ಆಫ್ ದ ಫಸ್ಟ್ 50 ಆಡ್ ನಂಬರ್ಸ್ ಈಸ್. ಸೊ ಮೊದಲ 50 ಬೆಸ ಸಂಖ್ಯೆಗಳ ಸರಾಸರಿಯನ್ನು ಕೇಳಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು, ಮೊದಲ 50 ಆಡ್ ನಂಬರ್ಸ್, ಬೆಸ ಸಂಖ್ಯೆ ಅಂತಂದ್ರೆ ಏನು, 1, 3, 5, 7 ಈ ಥರ ಅವ್ರು ಏನು ಹೇಳಿದ್ದಾರೆ, ಮೊದಲ 50 ಅಂತ ಹೇಳಿದ್ದಾರೆ. ಸೊ 50 ನಮಗೆ ಬೆಸ ಸಂಖ್ಯೆ ಸಿಗಬೇಕು ಅಂತಂದರೆ 100 ಸಂಖ್ಯೆಗಳಲ್ಲಿ 50 ಬೆಸ ಸಂಖ್ಯೆ, 50 ಸಮ ಸಂಖ್ಯೆ. ಇದು ನಮಗೆ ಗೊತ್ತಿದೆ ಅಲ್ವಾ. ಅಂದರೆ 100 ಸಂಖ್ಯೆಗಳಲ್ಲಿ ಕೊನೆಯ ಬೆಸ ಸಂಖ್ಯೆ ಯಾವುದು, 99. ಇಲ್ಲಿ ನಾವೇನು ಮಾಡಬೇಕು, 1 + 3 + 5 + ಅಪ್ ಟು ನಾವೇನು ಮಾಡಬೇಕಾಗುತ್ತೆ, ಲಾಸ್ಟ್ ನಂಬರ್ 99 ಮಾಡಬೇಕಾಗತ್ತೆ. ಡಿವೈಡೆಡ್ ಬೈ ಟೋಟಲ್ 50 ಕೇಳಿದರೆ 50 ಅಂತ. ಇಷ್ಟೊಂದು ಮಾಡೋದಕ್ಕಾಗತ್ತಾ? ಇಟ್ಸ್ ನಾಟ್ ಪಾಸಿಬಲ್. ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ 50 ಆಡ್ ನಂಬರ್ಸ್ದು ಆವರೇಜ್ ಇಸ್ 50 ಓನ್ಲಿ. ಓಕೆ, ಆಪ್ಷನ್ ಇಸ್ ಬಿ. ಹೇಗೆ ಬಂತು? ಫಾರ್ ಎಕ್ಸಾಂಪಲ್ ನಾವೀಗ ಸ್ಮಾಲ್ ನಂಬರನ್ನು ಟ್ರೈ ಮಾಡೋಣ. ಫಸ್ಟ್ 50 ಜಾಗದಲ್ಲಿ ಫೈಂಡ್ ದ ಆವರೇಜ್ ಆಫ್ ಫಸ್ಟ್ 3 ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಇಟ್ಕೊಳ್ಳೋಣ. ಸೊ ಫಸ್ಟ್ 3 ಅಂದರೆ ಯಾವುದು, 1, 3, 5. ಸೊ ಇಲ್ಲಿ 3 ನಂಬರ್ಸ್ ಇದೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಡಿವೈಡೆಡ್ ಬೈ 3. ರಾಶಿಗಳ ಮೊತ್ತ ಡಿವೈಡೆಡ್ ಬೈ ರಾಶಿಗಳ ಸಂಖ್ಯೆ. ಇದೇನಾಗುತ್ತೆ, 3, 5, 3, 8 + 1, 9 ಡಿವೈಡೆಡ್ ಬೈ 3. ಆನ್ಸರ್ ಇಸ್ 3. ಸೊ ಮೊದಲ 3 ಬೆಸ ಸಂಖ್ಯೆಗಳ ಸರಾಸರಿ 3 ಆಗಿರುತ್ತೆ. ಮೊದಲ 100 ಬೆಸ ಸಂಖ್ಯೆಗಳ ಸರಾಸರಿ 100 ಆಗಿರುತ್ತೆ. ಸೊ ಅವ್ರು ಎಷ್ಟೇ ಕೇಳಲಿ, ಬೆಸ ಸಂಖ್ಯೆಗಳ ಸರಾಸರಿ ಅವ್ರು ಎಷ್ಟು ನಂಬರ್ದು ಕೇಳ್ತಾರೆ, ಅದೇ ನಮ್ಮ ಆನ್ಸರ್ ಆಗಿರುತ್ತೆ. ಕ್ಲಿಯರ್? ಈಗ ದ ಆವರೇಜ್ ಆಫ್ ಫಸ್ಟ್ 40 ಈವನ್ ನ್ಯಾಚುರಲ್ ನಂಬರ್ಸ್, ಮೊದಲ 40 ಸಮ ಸಂಖ್ಯೆಗಳ ಸರಾಸರಿ. ಇಲ್ಲಿಗ ಆಗಲೇ ಬೆಸ ಸಂಖ್ಯೆ ಕೇಳಿದ್ರು, ಇಲ್ಲಿ ಸಮ ಸಂಖ್ಯೆ. ಅವ್ರು ಕೇಳಿರೋ ಕ್ವಶನ್ ಅರ್ಥ ಏನು ಅಂತಂದರೆ, 2 + 4 + 6 ಹೀಗೆ ಮೊದಲ 40 ಸಮ ಸಂಖ್ಯೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ 40 ಅಂದರೆ ನಮಗೆ ಲಾಸ್ಟ್ ನಂಬರ್ ಎಷ್ಟಾಗುತ್ತೆ, 80 ಆಗುತ್ತೆ. ಇಲ್ಲಿವರೆಗೂ ಮಾಡೋದಕ್ಕೆ ಆಪ್ಷನ್ ನಮ್ಗಲ್ಲಿ ಅಷ್ಟು ಟೈಮು ಸಹ ಇರೋದಿಲ್ಲ. ಸೊ ಈ ಒಂದು ಕೇಸಸಲ್ಲಿ ಆವರೇಜ್ ಆಫ್ ಫಸ್ಟ್ 40 ಈವನ್ ನ್ಯಾಚುರಲ್ ನಂಬರ್ಸ್. ಸೊ ಮೊದಲ 40 ಈವನ್, 40 ಸಮ ಸಂಖ್ಯೆ ಅಂತ ಬಂದಾಗ ಇಲ್ಲಿ 40 + 1 ಎಷ್ಟಾಯಿತು, 41 ಆಗಿರುತ್ತೆ. ಅಲ್ಲಿ n ನಂಬರ್ಸ್, n ಆಡ್ ನಂಬರ್ಸ್ದು
ಆವ್ರೇಜು ಎನ್ನೇ ಆಗಿತ್ತು. ಇಲ್ಲಿ ಎನ್ ಈವನ್ ನಂಬರ್ಸ್ದು ಆವ್ರೇಜ್ ಎನ್ ಪ್ಲಸ್ 1 ಆಗಿರುತ್ತೆ. ಸೊ ಮೊದಲ 40 ಈವನ್ ನಂಬರ್ಸ್ದು ಆವ್ರೇಜು 41, 40 ಪ್ಲಸ್ 1 41 ಆಗಿರುತ್ತೆ. ಆಪ್ಷನ್ ಬಿ. ಇಷ್ಟೊಂದೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ. ಹೇಗೆ ವೆರಿಫೈ ಮಾಡಿ ನೋಡೋಣ. ಒಂದು ಸ್ಮಾಲ್ ನಂಬರ್ಸ್ ತಗೊಂಡು, ಫಾರ್ ಎಕ್ಸಾಂಪಲ್ ಫಸ್ಟ್ 3 ಈವನ್ ನಂಬರ್ಸ್, ಮೊದಲ 3 ಸಮ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಅನ್ಕೊಳ್ಳೋಣ. ಸ್ಮಾಲರ್ ನಂಬರ್ ತಗೊಳ್ಳೋಣ. ಇಲ್ಲಿ ಬಿಗರ್ ನಂಬರ್ ಇದೆ. ಈಗ ನಾನು ಹೇಳಿದೆ 40 ಪ್ಲಸ್ 1 41 ಅಂತ. ವೆರಿಫೈ ಮಾಡೋಣ. ಫಸ್ಟ್ 3 ಈವನ್ ನಂಬರ್ಸ್ ಅಂದರೆ ಯಾವುದು? 2 ಪ್ಲಸ್ 4 ಪ್ಲಸ್ 6. ಎಷ್ಟು ಸಂಖ್ಯೆಗಳು ಬಂತು? 3 ಸಂಖ್ಯೆ ಬಂತು. ಮೊದಲ 3. ಸೊ 6 4 10, 2 12 ಡಿವೈಡೆಡ್ ಬೈ 3. 3 1s 3 4s. ಆನ್ಸರ್ ಎಷ್ಟು ಬಂತು? 4. ಈ 4 ಏನು? 3 ಪ್ಲಸ್ 1. ಸೊ n ಪ್ಲಸ್ 1 ಬಂತ? 40 ಪ್ಲಸ್ 1. ಕ್ಲಿಯರ್? ಈಗ ಸಮ ಸಂಖ್ಯೆ ಆಯಿತು, ಬೆಸ ಸಂಖ್ಯೆ ಆಯಿತು. ಫೈಂಡ್ ದ ಆವ್ರೇಜ್ ಆಫ್ ದ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್. ಮೊದಲ 50 ಸಂಖ್ಯೆಗಳ ಸರಾಸರಿ ಎಷ್ಟು? ಸೊ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ? ಫಸ್ಟ್ 50 ನಂಬರ್ಗಳದ್ದು ಮೊತ್ತ. ಯಾಕೆಂದರೆ ಸರಾಸರಿ ಅಂದರೆ ನಮಗೆ ಗೊತ್ತಿದೆ, ರಾಶಿಗಳ ಮೊತ್ತ ಡಿವೈಡೆಡ್ ಬೈ ರಾಶಿಗಳ ಸಂಖ್ಯೆ. ಸೊ ಇಲ್ಲಿ ನಾವೇನು ಮಾಡಬೇಕು? ಅಪ್ ಟು 50 ನಾವು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಇಂಥ ಕೇಸಸಲ್ಲಿ ನಾವೇನು ಮಾಡ್ತೀವಿ? ದಿಸ್ ಈಸ್ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್ದು ಇಟ್ ಈಸ್ n ಪ್ಲಸ್ 1 ಡಿವೈಡೆಡ್ ಬೈ 2. ಮೊದಲ n ನ್ಯಾಚುರಲ್ ನಂಬರ್ಗಳ ಸರಾಸರಿ ಎಷ್ಟು ಅಂತ ಕೇಳಿದ್ರೆ n ಪ್ಲಸ್ 1 ಬೈ 2. ಇಲ್ಲಿ ಅವ್ರು ಎಷ್ಟು ಕೇಳಿದ್ದಾರೆ? 50. ಮೊದಲ 50 ಸಂಖ್ಯೆಗಳ ಸರಾಸರಿ ಎಷ್ಟು? ಸೊ 50 ಪ್ಲಸ್ 1 ಡಿವೈಡೆಡ್ ಬೈ 2 ಸಂಖ್ಯೆಗಳಿರೋದ್ರಿಂದ 2. 51 ಬೈ 2. ಇದು ನಮಗೆ 25 ಸಿಗುತ್ತೆ. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್. ನಾವು ಇಷ್ಟೊಂದೆಲ್ಲ ಮಾಡಿ ಡಿವೈಡೆಡ್ ಬೈ 50 ಮಾಡಿದ್ರೆ ಲಾಂಗ್ ಪ್ರೊಸೆಸ್ ಆಗುತ್ತೆ. ಓನ್ಲಿ ಥಿಂಗ್ n ಪ್ಲಸ್ 1 ಅವ್ರು ಎಷ್ಟೇ ನಂಬರ್ ಕೊಡಲಿ, 100 ಕೊಡಲಿ, 100 ಪ್ಲಸ್ 1 ಬೈ 2. ದಿಸ್ ವಿಲ್ ಬಿ ಯೋರ್ ಆವ್ರೇಜ್. ಈಗ ಫಸ್ಟ್ 50, ಫಸ್ಟ್ 100, ಫಸ್ಟ್ 30 ಕೇಳಿದ್ರೆ ಫೈನ್, ಆ ಥರ ಮಾಡ್ತಿದ್ವಿ. ಇಲ್ಲೇನು ಮಾಡಿದ್ದಾರೆ? ಒಂದು ಲಿಮಿಟನ್ನು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಫೈಂಡ್ ದ ಆವ್ರೇಜ್ ಆಫ್ ಆಡ್ ನಂಬರ್ಸ್ ಫ್ರಮ್ 1 to 45. 1ರಿಂದ 45ರಲ್ಲಿ ಬರುವಂತಹ ಬೆಸ ಸಂಖ್ಯೆಗಳ ಆವ್ರೇಜ್ ಸರಾಸರಿಯನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲೇನು ಮಾಡ್ತೀವಿ? n ತಗೊಳಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಲಿಮಿಟ್ ಮೆನ್ಷನ್ ಮಾಡಿದ್ದಾರೆ. ಈಗ ನಾವೇನು ಮಾಡ್ತೀವಿ? ಸಮ ಬೆಸ ಸಂಖ್ಯೆಗಳನ್ನು ಕೇಳಿದ್ದಾರೆ. ಸೊ ಲಾಸ್ಟ್ ನಂಬರು ಬೆಸ ಸಂಖ್ಯೆನಲ್ಲಿದೆ 45. ಫೈನ್. ಇನ್ನು ಫಸ್ಟ್ ಸಂಖ್ಯೆ 1ರಿಂದ 45. ಸೊ ಮೊದಲ ಸಂಖ್ಯೆ ಕೂಡ ನಮಗಿಲ್ಲಿ ಬೆಸ ಸಂಖ್ಯೆನಲ್ಲೇ ಇದೆ. 2ರ ಮೊತ್ತ ಕಂಡುಹಿಡ್ಕೊಂಡು, ಸೊ ನಾವಿಲ್ಲಿ 2ರದ್ದು ಮೊತ್ತ ಕಂಡುಹಿಡಿತಿರೋದ್ರಿಂದ ಡಿವೈಡೆಡ್ ಬೈ 2. ಸೊ 2 ರಾಶಿಗಳ ಮೊತ್ತ ಡಿವೈಡೆಡ್ ಬೈ ರಾಶಿಗಳ ಸಂಖ್ಯೆ ಇರುತ್ತೆ. ಸೊ 2 ರಾಶಿ ಇರೋದ್ರಿಂದ ಡಿವೈಡೆಡ್ ಬೈ 2. 46 ಡಿವೈಡೆಡ್ ಬೈ 2. ಓಕೆ. ಸೊ 2 2s 2 3s. ಆನ್ಸರ್ ಇಸ್ 23. ಆಪ್ಷನ್ ಸಿ ಇಸ್ ಯೋರ್ ಕರೆಕ್ಟ್ ಆನ್ಸರ್. ಓಕೆ. ನಾವೀಗ ಒಂದು ಎಕ್ಸಾಂಪಲ್ ತೊಗೊಂಡು ಮಾಡೋಣ. ಸ್ಮಾಲರ್ ನಂಬರ್ಗೆ ಮೊದಲ ಇಲ್ಲಿ 1ರಿಂದ 7ರವರೆಗೆ ಆವ್ರೇಜನ್ನು ಫೈಂಡ್ ಔಟ್ ಮಾಡೋಣ. ಇದು ಕರೆಕ್ಟಾ ಅಂತ ವೆರಿಫೈ ಮಾಡೋದಕ್ಕೆ. ಸೊ 1ರಿಂದ 7 ಅಂತಂದರೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಅಷ್ಟೇ ಕೇಳಿರೋದು. ಸೊ ಇದನ್ನು ನಾವು ಮಾಡಿದ್ರೆ 10 15 16 ಬರುತ್ತೆ. 4 ಸಂಖ್ಯೆಗಳಿರೋದ್ರಿಂದ ಡಿವೈಡೆಡ್ ಬೈ 4. ಸೊ 16 ಬೈ 4. ಆನ್ಸರ್ ಈಸ್ 4. ಸೊ ನಮ್ಮ ಒಂದು ಇದರ ಪ್ರಕಾರ ನಾವು ನೋಡೋದಾದರೆ 7 ಪ್ಲಸ್ 1. ನಾವಿಲ್ಲಿ ಶಾರ್ಟ್ಕಟ್ ಫಾರ್ಮಲ್ಲಿ ನೋಡೋದಾದರೆ ಕೊನೆಯ ಸಂಖ್ಯೆ ಬೆಸ ಸಂಖ್ಯೆ ಆಗಿದೆ, ಪ್ಲಸ್ ಮೊದಲ ಸಂಖ್ಯೆ ಕೂಡ ಬೆಸ ಸಂಖ್ಯೆ ಆಗಿದೆ. 1 ಡಿವೈಡೆಡ್ ಬೈ 2
that is 8 by 2. Answer is 4. ಸೇಮ್ ಬಂತಲ್ಲ, ಇಲ್ಲೂ 4 ಬಂದಿದೆ, ಇಲ್ಲೂ ಸಹ 4 ಬಂದಿದೆ. ಇದು ನಮಗೆ ಪ್ರೊಸೆಸ್ ಲಾಂಗ್ ಆಗುತ್ತೆ. ಸ್ಮಾಲರ್ ನಂಬರ್ಸ್ ಕೊಟ್ಟರೆ ನಾವು ಹೀಗೆ ಮಾಡ್ಬೋದು. ಇನ್ ಕೇಸ್ ಈ ಥರ ಬಿಗ್ ನಂಬರ್ಸ್ 1 ರಿಂದ 45 ಅಂತ ಕೊಟ್ಟಾಗ ದಿಸ್ ವಿಲ್ ಹೆಲ್ಪ್. ಓಕೆ, ನೆಕ್ಸ್ಟ್ ಸಮ್ಗೆ ಹೋಗೋಣ. ಇಲ್ಲಿ ಫೈಂಡ್ ದ ಆವರೇಜ್ ಆಫ್ ಆಡ್ ನಂಬರ್ಸ್ ಫ್ರಮ್ 4 to 11. ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ ನಮ್ಗೆ ಇಲ್ಲಿ ಡಿಫ್ರೆಂಟ್ ಆಗಿದೆ. ಇಲ್ಲಿ ನಾವು ಸೇಮ್ ಅಪ್ಲೈ ಮಾಡ್ಬೋದಾ? 11 + 1 ಆಗೋದಿಲ್ಲ. ಯಾಕೆ ಅಂದರೆ ಅವ್ರು ಲಿಮಿಟ್ ಕೊಟ್ಟಿದ್ದಾರೆ 4 ಇಂದ 11 ವರೆಗೂ ಮಾತ್ರ ಸಾಕು ಅಂತ. 4 ಇಂದ ಅಂದರೆ 1 ಬರಲ್ಲ, 2 ಬರಲ್ಲ, 3 ಬರಲ್ಲ. ಆ್ಯಂಡ್ ಅವ್ರು ಕೊಟ್ಟಿರೋ ಇದರಲ್ಲಿ ಆಡ್ ನಂಬರ್ಸ್ ಕೇಳಿರೋದ್ರಿಂದ ಮೊದಲ ಸಂಖ್ಯೆ ಆಡ್ ನಂಬರ್ ಇಲ್ಲ, ಬೆಸ ಸಂಖ್ಯೆ ಇಲ್ಲ, ಸಮ ಸಂಖ್ಯೆ ಆಗಿದೆ. ಹಾಗಾಗಿ ಏನು ಮಾಡ್ತೀವಿ, 4 ನಂತರ, ಯಾಕಂದರೆ 1, 2, 3ನ ನಾವು ತಗೊಳಕ್ ಬರೋದಿಲ್ಲ. ಅವ್ರಿಗೆ ಹೇಳಿರೋದು 4 ರಿಂದ 11 ಮಾತ್ರ ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ. 4 ತಗೊಳಕ್ ಆಗೋದಿಲ್ಲ. ಯಾಕೆಂದರೆ 4 ದಿಸ್ ಈಸ್ ನಾಟ್ ಆನ್ ಆಡ್ ನಂಬರ್, ಇದು ಈವನ್ ನಂಬರ್ ಆಗಿರೋದ್ರಿಂದ ಏನು ಮಾಡ್ತೀವಿ, ಕೊನೆಯ ಸಂಖ್ಯೆ ಆಡ್ ಇದೆ, ಹಾಗಾಗಿ ಅದನ್ನು ತಗೊಳ್ತೀವಿ. ಮೊದಲ ಸಂಖ್ಯೆ ಈವನ್ ನಂಬರ್ ಇರೋದ್ರಿಂದ ಇದರ ನೆಕ್ಸ್ಟ್ ಸಂಖ್ಯೆ ತಗೊಳ್ತೀವಿ. ಯಾಕೆಂದರೆ ಲಿಮಿಟ್ ಹೇಳಿರೋದು 4 to 11, ಹಾಗಾಗಿ 3 ವರೆಗೂ ನಾವು ತಗೊಳ್ಳಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ನಂಬರ್ ಇಸ್ 5. ನೆಕ್ಸ್ಟ್ ಆಡ್ ನಂಬರ್ ಇಸ್ 5, 4 ನಂತರ. ಹಾಗಾಗಿ ವಿಲ್ ಟೇಕ್ 5 ಡಿವೈಡೆಡ್ ಬೈ 2 ರಾಶಿಗಳಿರೋದ್ರಿಂದ 2. 11 + 5 ಏನಾಯಿತು? 16 ಡಿವೈಡೆಡ್ ಬೈ 2. 2 1s are 2 8s are. Answer is 8. ಸೊ ಇಲ್ಲಿ ಏನಕ್ಕೆ 5 ತಗೊಂಡೆ ಅಂತ ಕ್ಲಿಯರ್? ಆನ್ಸರ್ ಈಸ್ 8. ಈಗ ನಾವು ಇಲ್ಲಿ ನಾರ್ಮಲ್ ರೆಗ್ಯುಲರ್ ಆಗಿ ಮಾಡುವಂಥ ಪ್ರೊಸೆಸನ್ನು ನೋಡೋಣ. ಇವಾಗ 4 ರಿಂದ 9ವರೆಗೂ ಆವ್ರೇಜನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಆಡ್ ನಂಬರ್ಸ್, ಫೈಂಡ್ ದ ಆವ್ರೇಜ್ ಆಫ್ ಆಡ್ ನಂಬರ್ಸ್ ಬಿಟ್ವೀನ್ 4 to 9. ಇಲ್ಲಿ ಅಗೈನ್ 4 ಇರೋದ್ರಿಂದ ನೆಕ್ಸ್ಟ್ ಆಡ್ ನಂಬರ್ ಬರುತ್ತೆ 5, 7 ಮತ್ತು 9. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳು? 3. 3 1s are 3, 7s are. ಆನ್ಸರ್ ಇಸ್ 7. ಸೊ ನೀವು ಹೀಗೆ ಮಾಡಿದ್ರು 7 ಬರುತ್ತೆ. ಆರ್ ನಾವು ಈ ಶಾರ್ಟ್ಕಟ್ ರೂಟಲ್ಲಿ ಹೋಗ್ತೀವಿ ಅಂತಂದರೆ 9 + 4ಗಿಂತ ನೆಕ್ಸ್ಟ್ ನಂಬರ್ ಇಸ್ 5 by 2. ಸೊ ಇದೇನಾಯಿತು? 9 + 5 is 14 ಡಿವೈಡೆಡ್ ಬೈ 2. ಆನ್ಸರ್ ಇಸ್ 7. ಸೊ ಹೇಗೆ ಮಾಡಿದ್ರು ನಮಗೆ 7 ಬರುತ್ತೆ. ದಿಸ್ ಈಸ್ ಅವರ್ ಶಾರ್ಟ್ಕಟ್ ರೂಟ್. ಓಕೆ, ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇಷ್ಟೊತ್ತು ಬೆಸ ಸಂಖ್ಯೆಗಳ ಬಗ್ಗೆ ನೋಡಿದ್ವಿ, ಈಗ ಸಮ ಸಂಖ್ಯೆ ನೋಡೋಣ. ಫೈಂಡ್ ದ ಆವ್ರೇಜ್ ಆಫ್ ಈವನ್ ನಂಬರ್ಸ್ ಫ್ರಮ್ 1 to 60. ಸೊ ಇಲ್ಲಿ ನಾವೇನು ಮಾಡ್ಕೊಳ್ಬೇಕು, 2 + 4 ಪ್ಲಸ್ ಈ ಥರ ಅಪ್ ಟು 60ವರೆಗೂ ನಾವು ಮೊತ್ತನ ಕಂಡುಹಿಡ್ಕೊಳ್ಬೇಕು. ಇಲ್ಲೇನು ಮಾಡ್ತೀವಿ, ಲಾಸ್ಟ್ ನಂಬರ್ ನಮಗಿಲ್ಲಿ ಈವನ್ ನಂಬರ್ ಇದೆ, ಅವ್ರು ಕೇಳಿರೋದು ಸಹ ಈವನ್ ನಂಬರ್, ಸಮ ಸಂಖ್ಯೆ. ಹಾಗೆ 60 ಪ್ಲಸ್ ಇಲ್ಲಿ ನಾವು 1 ತಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವ್ರು ಕೇಳಿರೋದೇ ಈವನ್ ನಂಬರ್. 1 ರಿಂದ 60ರಲ್ಲಿ ಬರುವ ಸಮ ಸಂಖ್ಯೆಗಳ ಸರಾಸರಿ. ಸೊ 1 ಸಮ ಸಂಖ್ಯೆ ಅಲ್ಲ, ಹಾಗಾಗಿ ಏನು ಮಾಡ್ತೀವಿ, ಅದರ ನೆಕ್ಸ್ಟ್ ಸಮ ಸಂಖ್ಯೆಯನ್ನು ತಗೊಳ್ತೀವಿ, ಅದು ನಂಬರ್ 2 ಡಿವೈಡೆಡ್ ಬೈ ಇವೆರಡು ರಾಶಿ ಇರೋದ್ರಿಂದ. ಸೊ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಹಿಯರ್ 2. 62 divided by 2. 2 3s are 2 1s are. Answer is 31. ಹೇಗೆ ನಾವು ಸ್ಮಾಲರ್ ನಂಬರ್ಸ್ ತಗೊಳ್ಳೋಣ. ಈಗ 1 ರಿಂದ 8ರವರೆಗೆ ಬರುವ ಸಮ ಸಂಖ್ಯೆಗಳ ಸರಾಸರಿ ಅಂತ ಅನ್ಕೊಳ್ಳೋಣ. ರೆಗ್ಯುಲರ್ ಮೆಥಡಲ್ಲಿ ನಾವು ಮಾಡಿದಾಗ 2 + 4 + 6 + 8 ಡಿವೈಡೆಡ್ ಬೈ 4 ನಂಬರ್ಸ್ ಇರೋದ್ರಿಂದ ಡಿವೈಡೆಡ್ ಬೈ 4, ಯಾಕಂದರೆ ನಮಗೆ ಗೊತ್ತಿದೆ ಆವ್ರೇಜ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ದಿ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. 6 + 4 10, 8 + 2 10. ಸೊ 10 + 10 20 divided by 4. 4 1s are 4 5s are. Answer is 5.
ಇದು ಲಾಂಗ್ ಪ್ರೊಸೆಸ್ ಆಗಿರೋದ್ರೆ ಈಗ ನಾವು ಶಾರ್ಟ್ಕಟ್ ಫಾರ್ಮಲ್ಲಿ ನೋಡೋಣ. ಸೊ ನಮ್ಮ ಪ್ರಕಾರ 8 ಪ್ಲಸ್ 1 ಇಸ್ ನಾಟ್ ಎ ಈವನ್ ನಂಬರ್. ಅದಕ್ಕೆ ನಾವೇನು ಮಾಡ್ತೀವಿ, ನೆಕ್ಸ್ಟ್ ನಂಬರ್ ತಗೊಳ್ತೀವಿ, ದಟ್ ಈಸ್ 2. ಸೊ 2 ನಂಬರ್ಸ್ ಇರೋದ್ರಿಂದ ಡಿವೈಡೆಡ್ ಬೈ 2. 8 plus 2 is 10 divided by 2. 2 ones are 2 5s. Answer is 5. Regular method ಕೂಡ ನಮಗೆ ಆನ್ಸರ್ 5. This is also 5. So verify ಮಾಡಿದ್ವಿ. ಕ್ಲಿಯರ್? ಸೊ ಇದೇ ರೀತಿಯಾದಂತಹ ಇನ್ನೂ ಕೆಲವು ಆವ್ರೇಜ್ ಮೇಲಿನ ಕ್ವಶನ್ಸನ್ನು ಫ್ಯೂಚರ್ ವಿಡಿಯೋಸಲ್ಲೇ ನಾವು ಕವರ್ ಮಾಡೋಣ. ಇನ್ನೂ ಹೆಚ್ಚಿನ ವಿಡಿಯೋಸ್ ನಿಮಗೆ ಬೇಕು ಅಂತಂದರೆ ನಮ್ಮ NCG ಇನ್ಸ್ಟಿಟ್ಯೂಟ್ನ SSC ಆ್ಯಂಡ್ ಬ್ಯಾಂಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು.